ಈಗಾಗಲೇ ನಮಗೆ ತಿಳಿದಿರುವಂತೆ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಮೀಸಲಾತಿ ವರ್ಗೀಕರಣವನ್ನು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದರೂ ಸಹ ಅದಕ್ಕೆ ತಕ್ಕಂತೆ ವರ್ತನೆ ಮಾಡದೆ ಕೇವಲ ಕೆಲವೊಂದು ಗುಂಪುಗಳ ಒಂದು ಹೇಳಿಕೆಯ ಆಧಾರದ ಮೇಲೆ ಈ ಮಾದಿಗ ಮೀಸಲಾತಿ ವರ್ಗೀಕರಣವನ್ನು ತಡ ಮಾಡುತ್ತಿರುವುದು ನಮ್ಮೆಲ್ಲರ ಒಂದು ಆಕ್ರೋಶಕ್ಕೆ ಗುರಿಯಾಗಿದೆ. ಯಾಕೆ ಅಂತಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಈ ಒಂದು ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸೋದ್ರಲ್ಲಿ ದಲಿತರ ಅದರಲ್ಲಿ ಮಾದಿಗರ ಮುಖ್ಯವಾದ ಒಂದು ಪಾತ್ರ ಇದೆ. ನಮ್ಮನ್ನು ಕೇವಲ ವೋಟ್ ಬ್ಯಾಂಕ್ಗಳನ್ನಾಗಿ ಮಾಡಿಕೊಂಡು 40-45 ವರ್ಷದಿಂದ ಹೋರಾಟ ಮಾಡಿ ಬರುತ್ತಿರುವಂತಹ ನಮ್ಮ ಈ ಒಂದು ಮೀಸಲಾತಿ ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ಅಸ್ತು ಅಂದ್ರೂ ಸಹ ಈ ಒಂದು ಸರ್ಕಾರ ಕೆಲವು ವ್ಯಕ್ತಿಗಳ ಒಂದು ಕೈಗೊಂಬೆಯಾಗಿ ಕುಣಿದು ನಮಗೆ ಸಾಮಾಜಿಕ ನ್ಯಾಯವನ್ನು ಕೊಡೋದರಲ್ಲಿ ಅದು ಹಿಂದೇಟಾಗ್ತಾ ಇದೆ. ಅದಕ್ಕಾಗಿ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಯಾದ್ಯಂತ ನಮ್ಮ ಉಸ್ತುವಾರಿ ಸಚಿವರ ಮನೆ ಮುಂದುಗಡೆ ನಾವು ತಮಟೆ ಬಾರಿಸೋದ್ರ ಮುಖಾಂತರ ಪ್ರತಿಭಟನೆ ಮಾಡೋದ್ರ ಮುಖಾಂತರ ನಮ್ಮ ಒಂದು ಕೂಗನ್ನು ಅವರಿಗೆ ಕೇಳಿ ಅಂತಂದು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ರಾಜ್ಯ ಸರ್ಕಾರಕ್ಕೆ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ಮಾದಿಗ ಸಮುದಾಯದ ಓಟನ್ನು ಕೇಳೋದಕ್ಕೆ ಬಂದರೆ ಅಲ್ಲಿ ಸರಿಯಾದ ಉತ್ತರವನ್ನು ನಮ್ಮ ಜನ ಕೊಡ್ತಾರೆ ಅನ್ನುವಂತಹ ಮಾತನ್ನು ಸಹ ಇಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಈ 35 ವರ್ಷಗಳ ಕಾಲ ನಾವು ಹೋರಾಟ ಮಾಡಿ ಇನ್ನು ಕೆಲವೇ ಮನೆಗಳಲ್ಲಿ ಕೂತ್ಕೊಂಡು ಇರೋರಿಗೆ ಮೀಸಲಾತಿಯನ್ನು ಕೊಡಕ್ಕೆ ಹೊಂಟಿದ್ದಾರೆ. ಆದರೆ ಮಾದಿಗ ಸಮುದಾಯ 35 ವರ್ಷಗಳಿಂದ ಸತತವಾಗಿ ಹೋರಾಟ ಮಾಡಿದರೂ ಸಹ ನಮ್ಮ ಒಂದು ಕೂಗು ಅವರಿಗೆ ಕೇಳ್ತಾ ಇಲ್ಲ. ಅದಕ್ಕಾಗಿ ಸಿದ್ದರಾಮಯ್ಯನವರೇ ಮುಂದೆ ಬರುವ ಚುನಾವಣೆಗಳಲ್ಲಿ ಮಾದಿಗರ ಮತ ನಿಮಗೆ ಬೇಕು ಅಂತಂದರೆ ಈ ಒಂದು ಮೀಸಲಾತಿ ವರ್ಗೀಕರಣವನ್ನು ಅನುಷ್ಠಾನಕ್ಕೆ ತರಬೇಕು, ಮಾದಿಗರಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸಬೇಕು ಅಂತಂದು ತಮ್ಮಲ್ಲಿ ಮನವಿ ಮಾಡೋದಷ್ಟೇ ಅಲ್ಲ, ಈ ಒಂದು ಮುಂದಿನ ಚುನಾವಣೆಗಳಲ್ಲಿ ತಕ್ಕ ಪಾಠವನ್ನು ನಾವು ಕಲಿಸಬೇಕಾಗ್ತದೆ. ಸರ್ಕಾರಕ್ಕೆ ಒಂದು ಮಹತ್ವವಾದ ಕೊಡುಗೆಯನ್ನು ನೀಡಿರುವಂತಹ ಮಾದಿಗ ಸಮುದಾಯವನ್ನು ನೀವು ಧಿಕ್ಕರಿಸಿದರೆ ಮುಂದೆ ಸರ್ಕಾರ ನಿಮ್ಮದು ಗಾಳಿಪಟವಾಗಿ ತೂರಿ ಹೋಗುತ್ತೆ ಅನ್ನುವಂಥ ಮಾತನ್ನು ಸಹ ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ನಮ್ಮ ಹೆಸರು ಗಂಗಾಧರ ಏಕೆ, ದಲಿತ ಸಮಾಜದ ಮುಖಂಡರು, ಬಳ್ಳಾರಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 31 ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಒಳ ಮೀಸಲಾತಿ ಪರವಾಗಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ ನಂತರ 1 ವರ್ಷಗಳ ಕಾಲ ಅದನ್ನು ತಡೆ ಹಿಡಿದು ಇವತ್ತು ಸರ್ಕಾರ ಒಂದು ವರದಿಯನ್ನು ತಗೊಂಡು ಇವತ್ತು ಅದನ್ನು ಕ್ಯಾಬಿನೆಟಲ್ಲಿ ಕೂಡ ಅನುಮೋದನೆ ಮಾಡಿ ಇವತ್ತು ಕಳಿಸಿದ್ದಾರೆ ರಾಜ್ಯಪಾಲರು ಕೂಡ ಅದೇನೋ ಸಣ್ಣ ಪುಟ್ಟ ಸ್ವಲ್ಪ ತಾಂತ್ರಿಕ ತೊಂದರೆ ಇರೋದರಿಂದ ಅವರು ವಾಪಸ್ ಕಳಿಸಿದ್ದಾರೆ. ಇವರು ಕೂಡಲೇ ವರದಿ ಪ್ರಕಾರ ಇವರೇನು ಕ್ಯಾಬಿನೆಟ್ಟಲ್ಲಿ ಅನುಮೋದನೆ ಮಾಡಿದ್ದಾರೆ ಅದು ಏನಾದರೂ ರಾಜ್ಯಪಾಲರು ಸ್ವಲ್ಪ ಏನಾದರೂ ತಾಂತ್ರಿಕ ದೋಷಗಳು ಇರೋದರಿಂದ ಅದನ್ನು ವಾಪಸ್ ಕಳಿಸಿದ್ದಾರೆ. ಸರಿಪಡಿಸಿ ಕೂಡಲೇ ಅದನ್ನು ಜಾರಿ ಮಾಡಬೇಕಂತೇಳಿ ನಮ್ಮ ಒತ್ತಾಯ. ಅದೇ ರೀತಿಯಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರೀತಿಯ ರಾಜಕಾರಣ ಯಾವುದೇ ಸರ್ಕಾರ ಇರಲಿ ಇಂಥ ವಿಚಾರದಲ್ಲಿ ಏನು ತಾತ್ಸಾರ ಮಾಡಲಾರ್ದಂಗೆ ಕೂಡಲೇ ಇವತ್ತು ನೀವೇ ಸರ್ಕಾರ ನೇಮಕ ಮಾಡಿರ್ತಕ್ಕಂಥ ಒಂದು ವರದಿ ನಿಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ವರದಿನ ಕೂಡಲೇ ಜಾರಿ ಮಾಡಬೇಕಂತೇಳಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮತ್ತು ನಮ್ಮ ಬಳ್ಳಾರಿಯ ಎಲ್ಲ ನಮ್ಮ ಸಮಾಜದ ಮುಖಂಡರು ಇವತ್ತು ನಮ್ಮ ಒಳ ಮೀಸಲಾತಿಯನ್ನು ಕೂಡಲೇ ಜಾರಿ ಮಾಡಬೇಕಂತೇಳಿ ನಮ್ಮ ಒತ್ತಾಯ. ಈಗ ಜೊತೆಗೆ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಉಸ್ತುವಾರಿ ಮಂತ್ರಿಗಳು ಇಲ್ಲದ ಕಾರಣ ನಮ್ಮ ಕ್ಷೇತ್ರದ ನಗರ ಶಾಸಕರು ಮತ್ತು ಗ್ರಾಮಾಂತರ ಶಾಸಕರಿಗೆ ನಾವು ಮನವಿ ಪತ್ರವನ್ನು ಸಲ್ಲಿಸಲಿದ್ದೇವೆ. ಹಂಗಾಗಿ ಇವತ್ತು ನಮ್ಮ ಸ್ನೇಹಿತರು ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಮತ್ತು ಸಮಾಜದ ಹಿರಿಯ ಮುಖಂಡರುಗಳೆಲ್ಲ ಸೇರಿ ಇವತ್ತು ಆ ಒಂದು ಶಾಸಕರಿಗೆ ನಮ್ಮ ಮನವಿ ಪತ್ರವನ್ನು ನಾಳೆ ಬಜೆಟ್ ಅಧಿವೇಶನ ಇರೋದ್ರಿಂದ ಬಜೆಟ್ನಲ್ಲಿ ಶಾಸಕರು ನಮ್ಮ ಪರವಾಗಿ ಮತ್ತು ಸಚಿವರುಗಳನ್ನು ಈ ಒಳ ಮೀಸಲಾತಿಯನ್ನು ಜಾರಿಗೊಳಿಸಲಿಕ್ಕೆ ಕೂಡಲೇ ಕ್ರಮ ತಗೋಬೇಕಂತ ಹೇಳ್ತಾ ನನಗೆ 4 ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು